ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪವಿತ್ರ ಬಂಧನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ಪವಿತ್ರ ದೇವ್ ಮತ್ತು ಪುಟ್ಟನ್ನ ತಾತನ ಕರ್ಕೊಂಡು ಬಂದಿರ್ತಾರೆ. ಹಾಗೆ ಪವಿತ್ರ ಪುಟ್ಟ ಒಂದು ನಿಮಿಷ ನಿಮ್ಮ ಜೊತೆ ಮಾತಾಡಬೇಕು ಅಂತ ಕೇಳ್ತಾಳೆ. ಏನಮ್ಮ ಹೇಳು ಅಂತ ಹೇಳಿದಾಗ, ಪುಟ್ಟ ಏನು ದೇವ್ ಸರ್ ಕರೆದ್ರು ಅಂತ ಹೇಳಿಬಿಟ್ಟು ನೀವು ಹಾಗೆ ಬಂದುಬಿಟ್ರಲ್ಲ, ಅಷ್ಟು ಗೊತ್ತಾಗಲ್ವಾ ತಾತ ನಿಮಗೆ ಅಂತ ಹೇಳ್ತೆ. ಏನಮ್ಮ ಹೇಳ್ತಾ ಇದೀಯಾ ನೀನು? ದೇವ್ ಸರ್ ಯಾವುದಕ್ಕೂ ಕಾರಣಕ್ಕೂ ನಮ್ಮನ್ನು ಕರೆಯೋಕ್ಕೆ ಬಂದಿಲ್ಲ. ಕರೆಯೋಕ್ಕೆ ಬಂದಿರೋದು ಅವ್ರ ಚಿಕ್ಕಪ್ಪ ಚಿಕ್ಕಮ್ಮ ಮತ್ತು ಅವ್ರ ಮಗ ಅಂತ ಹೇಳ್ತಾನೆ. ಹೌದಾ, ಅವ್ರನ್ನ ತಪ್ಪಾಗಿ ತಿಳ್ಕೊಂಬಿಟ್ರೆ ತಾತ ನಾನು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ದೇವ್ ಅವರು ಒಳಗಡೆ ಬರ್ತಾರೆ. ಬಂದ ತಕ್ಷಣ ಯಾರ ಮುಂದೆ ನಿಮಗೆ ಅವಮಾನ ಆಗಿದೆಯೋ ಅವ್ರ ಮುಂದೆನೇ ಅದನ್ನು ಸರಿ ಮಾಡ್ತೀನಿ, ನೀವು ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ಬಿಟ್ಟು ದೇವು ಸರ್ ಹೇಳ್ತಾರೆ. ಹಾಗೆ ಸರಿ ಅಮ್ಮ ಆಯಿತು, ಊಟ ಮಾಡ್ಕೊಂಡು ಹೋಗೋಂತ್ರಿ ಬನ್ನಿ ಅಂತ ಒಳಗಡೆ ಕರೀತಾರೆ. ಬೇಡ ಸರ್ ನಾವು ಹೋಗ್ತೀವಿ ಅಂತೇಳ್ಬಿಟ್ಟು ಮಾವ ಅಂತ ಹೇಳ್ತಾರೆ ದೇವು ಅವರು. ಆವಾಗ ಪವಿತ್ರ ಬರ್ತಾಳೆ. ಬಂದು ಕಾರ್ ಹತ್ತಬೇಕಾದ್ರೆ ಅಲ್ಲಿ ಡೋರ್ ಇದಾಗಿರುತ್ತೆ, ಒಂದು ಸ್ವಲ್ಪ ತೆಗಿ ಅಂತ ಕೇಳ್ತಾಳೆ. ತೆಗಿತಾರೆ. ಹಾಗೆ ನೆಕ್ಸ್ಟ್ ಮತ್ತು ದೇವು ಅವ್ರ ಹತ್ರ ಪವಿತ್ರ ಹೇಳ್ತಾ ಇರ್ತಾಳೆ, ನೋಡಿ ಸರ್ ನಮ್ಮ ಫ್ಯಾಮ್ಲಿ ಬಗ್ಗೆ ಇಷ್ಟೊಂದು ಕೇರ್ ಇರೋದಕ್ಕೆ ತುಂಬ ಥ್ಯಾಂಕ್ಸ್, ಹಾಗೆ ಇಷ್ಟೊಂದು ಹಚ್ಕೊಂಡಿದ್ದೀರಾ ಅಂತ ನಂಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸರ್ ಅಂತ ಹೇಳ್ತಾಳೆ. ದೇವ್ರಿಗೆ ಇರಲಿ ಬಿಡಿ ಪರವಾಗಿಲ್ಲ, ಇದು ನಮ್ಮ ಫ್ಯಾಮ್ಲಿನೇ ತಾನೇ ಅಂಥೇಳಿ ದೇವ್ ಕೂಡ ಹೇಳ್ತಾರೆ. ಹಾಗೆ ಪವಿತ್ರನಿಗೆ ದೇವು ಊರು ಕರೆದಿಲ್ಲ ಅನ್ನೋದು ಸತ್ಯವನ್ನು ಗೊತ್ತಾಗುತ್ತೆ. ಹಾಗೆ ದೇವು ಅವ್ರ ಮೇಲೆ ಅಭಿಮಾನ ಕೂಡ ಹುಟ್ಟುತ್ತೆ ಪವಿತ್ರರಿಗೆ. ಇದೇ ಥರ ವೀಡಿಯೋಸ್ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್, ಥ್ಯಾಂಕ್ ಯು.